ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಈಗಿನ ಸ್ಥಿತಿಗತಿ ಬಗ್ಗೆ ನಮ್ಮ ಪ್ರತಿನಿಧಿ ಕಿನ್ನೂರೇಶ್ವರ ಅವರಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ. ಹಲೋ ಕಿನ್ನೂರೇಶ್ ಅವರೇ, ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ನಂತರ ಈ ಪ್ರಕ್ರಿಯೆ ಹೇಗಿದೆ, ಅಲ್ಲಿ ಯಾವ ರೀತಿ ನಡೀತಾ ಇದೆ? ಸರ್, ಈಗಾಗಲೇ ಮತ ಎಣಿಕೆ ಪೂರ್ಣಗೊಂಡಿದ್ದು ಒಟ್ಟು 19 ಸುತ್ತಿನಲ್ಲಿ ಮತ ಎಣಿಕೆ ಪೂರ್ಣಗೊಂಡಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿಜೇತರಂತ ಘೋಷಿಸಲಾಗಿ ಪ್ರಮಾಣ ಪತ್ರ ಸಹ ವಿತರಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ ಕಳೆದ 14 ಬಾರಿ ಕಾಂಗ್ರೆಸ್ ಪಕ್ಷ ಸತತವಾಗಿ ಗೆಲುವು ಸಾಧಿಸಿತ್ತು. ಈ 15ನೇ ಬಾರಿ ಸಹ ಗೆಲುವು ಸಾಧಿಸಿದ್ದು ಒಂದು ಕಾಂಗ್ರೆಸ್ ಪಕ್ಷದ ವಿಶೇಷ. ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಇಂದಿನ ಒಟ್ಟಾರೆ ಒಂದು ಮತ ಎಣಿಕೆಯಲ್ಲಿ ಪುರುಷರು 1,31,995 ಪುರುಷರು ಹಾಗೂ 1,18,438 ಮಹಿಳೆಯರು ಸೇರಿದಂತೆ 2,36,402 ಜನರು ಮತದಾನ ಮಾಡಿದ್ರು. ಇದರಲ್ಲಿ ಇವತ್ತು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ರವರು 93,616 ಮತಗಳನ್ನು ಪಡೆದರೆ, ಬಿಜೆಪಿಯ ಪ್ರತಿಸ್ಪರ್ಧಿ ಬಂಗಾರು ಹನುಮಂತೂರವರು 83,607 ಮತಗಳನ್ನು 83,967 ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಪಡೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 9,649 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮಾಹಿತಿಗಾಗಿ ಧನ್ಯವಾದಗಳು ಕಿನ್ನೂರೇಶ್ ಅವರವರೇ.